ಆಯ್ತು ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಸಿಎಲ್ ತಗೊಂಡು ಮಾತಾಡಿ ನೀವು. ಮಾನ್ಯ ಅಧ್ಯಕ್ಷರೇ, ಮಾತಾಡಾಗ್ತದೆ. ನಮ್ಮ ಜಗದೀಶ್ ಶಿವಯ್ಯನವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಬಹುಶಃ ಅದ್ರಿಗೆ ಕ್ಲಾರಿಫಿಕೇಶನ್ ಕೇಳ್ಬೋದಾಗಿತ್ತು. ಅವರು ಸ್ವಲ್ಪ ತಜ್ಞ ವೈದ್ಯರು ಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಅಲ್ಲಿ ಕೆಲವು ತಜ್ಞ ವೈದ್ಯರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮನೆ ಸಭಾಧ್ಯಕ್ಷರೇ, ಅಲ್ಲಿ ಸರ್ಜನ್ ಇದ್ದಾರೆ, ರೇಡಿಯಾಲಜಿಸ್ಟ್ ಒಬ್ಬರಿದ್ದಾರೆ, ಆಮೇಲೆ ಅರವಳಿಕೆ ತಜ್ಞರಿದ್ದಾರೆ, ಎಲುಬು ಕೀಲು ತಜ್ಞರಿದ್ದಾರೆ, ತೀರೋಗ ತಜ್ಞರಿದ್ದಾರೆ, ನೇತ್ರ ತಜ್ಞರಿದ್ದಾರೆ, ಅವರೆಲ್ಲ ಇದ್ದಾರೆ. 3 ತಜ್ಞರು ಮಾತ್ರ ವೇಕೆನ್ಸಿ ಇದೆ. ಯಾಕಂದರೆ ಅದು ಫಿಲಪ್ ಮಾಡೋಕ್ಕಾಗಿಲ್ಲ. ಆದ್ದರಿಂದ ಅದರ ಬಗ್ಗೆ ನಾವು ಖಂಡಿತ ನೋಡ್ತೀವಿ. ಉಳಿದಿರತಕ್ಕಂಥ ಸಿಬ್ಬಂದಿ ಹೆಚ್ಚು ಕಡಿಮೆ ಎಲ್ಲ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತು ಉಳಿದಿರ್ತಕ್ಕಂಥದ್ದು ಅವ್ರು ಇಡೀ ಅವರ ಕ್ಷೇತ್ರದ ಅಭಿವೃದ್ಧಿಗೆ, ಆಸ್ಪತ್ರೆ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಬೇಕಾಗಿದೆ. ಅಲ್ಲ, ಈಗಾಗಲೇ 200 ಬೆಡ್ಡಿನ ಆಸ್ಪತ್ರೆ, 100 ಬೆಡ್ಡು ಜನರಲ್ ಆಸ್ಪತ್ರೆ, ಇನ್ನೊಂದು 100 ಬೆಡ್ಡು NHM ಇದೆ. ಚೆನ್ನಾಗಿ ನಡೀತಾ ಇದೆ ಆಸ್ಪತ್ರೆ. ಇನ್ನು ಬೇರೆ ಇನ್ನೇನಾದರೂ ಅಗತ್ಯತೆ ಇದ್ದರೆ, ಎಕ್ವಿಪ್ಮೆಂಟಲ್ಲಿ ಇನ್ನೇನಾದ್ರು ಬೇಕಾಗಿದ್ರೆ ಹೇಳಿ, ಅದನ್ನು ಖಂಡಿತ ಪರಿಶೀಲನೆ ಮಾಡ್ತೀನಿ. ಸರ್ಕಾರಿ ಶೌಚಾಲಯಕ್ಕೆ ಅವಕಾಶ ಬರ್ಕಂದ್ರೆ 10 ವರ್ಷ ಅದು ಕಟ್ಟಿ ಏನೂ ಆಗಿಲ್ಲ. ಇವು ಬರೀ ಆದರೆ ಇವಾಗ ಅನುದಾನವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ಮನ್ರೇಗಲ್ಲಿ ಆಗಲೇ ಸುಮಾರಷ್ಟು ತಗೊಂಡಿದ್ದಾರೆ. ಸುಮಾರು 1,67,00,000 ಕೆಲಸವನ್ನು ಮನ್ರೇಗಲ್ಲಿ, ಯಾಕೆಂದರೆ ಕೆಲವು ಶೌಚಾಲಯ ಎಲ್ಲ ಮಳೆಗಾಲದಲ್ಲಿ ಹಾಳಾದಾಗ ಇದನ್ನು ತಗೊಳ್ತಕ್ಕಂಥ ಸ್ವಾಭಾವಿಕವಾಗಿ ತಗೊಂಡಿರ್ತಾರೆ. ಮತ್ತು ನಮ್ಮ SSKಯಲ್ಲೂ ಕೂಡ 25 ಮತ್ತು 26 ಈಗ ಸದ್ಯಕ್ಕೆ ಸುಮಾರು 5 ಟಾಯ್ಲೆಟ್ಸ್ ತೊಗೊಂಡಿದೆ. ಅದ್ರ ಜೊತೆಗೆ ಇನ್ನೂ ಹೆಚ್ಚು ಟಾಯ್ಲೆಟ್ಸ್ ಅವ್ರಿಗೆ ಏನು ಬೇಕು ಅಂತ ಹೇಳಿದಾಗ ಅನುದಾನ ನಮ್ಮ ಹತ್ರ ಇದೆ. ಅದನ್ನು ನೋಡಿಕೊಂಡು ನಮ್ಮ ಆಫೀಸರ್ಸ್ ಕಳಿಸಿ ಹಂತವಾಗಿ ಭಾಳ ಅವಶ್ಯಕತೆ ಇರ್ತಕ್ಕಂಥ ಕೆಲವು ಏನಾಗ್ತವೆ, ಕೆಲವು ಸರಿ ಇರ್ತವೆ, ನೀರೇನೋ ಒಂದು ವ್ಯವಸ್ಥೆ ಇರೋದಿಲ್ಲ, ಆ ಥರದ್ದು ಇರ್ತದೆ. ಅರ್ಜೆಂಟಾಗಿರ್ತಕ್ಕಂಥದ್ದನ್ನು ನಾನು ವೈಯಕ್ತಿಕವಾಗಿ ಅವ್ರಿಗೆ ಹೋಗಿ ನೋಡಿ ಸರಿ ಮಾಡ್ತಕ್ಕಂಥದ್ದನ್ನು ನಾನು ಮಾಡ್ತೀನಿ.